ನಾನು ರೆಡಿ ಆಗಿಲ್ಲ. ಕಳ್ದಾಕೊಂಡು ಬೇಕಾದ್ರೆ ನಾವು ಪೇ ಮಾಡ್ತೀವಿ. ಅದನ್ನ ಹೆಂಗ್ ಕ್ಯಾರಿ ಮಾಡ್ತಾರೆ ಹೆಂಗಿದೆ ಸರಿ. ಓಕೆ ಗೈಸ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಭವಿಷ್ಯ ರೆಡಿ ಆಗಿದ್ದಾಳೆ, ರೆಡಿ ಆಗ್ತಿದ್ದಾಳೆ. ಬಟ್ ನಾನು ರೆಡಿ ಆಗಿಲ್ಲ. ಬರೀ ಮುಖ ತೊಳ್ಕೊಂಡು ಕ್ರೀಮ್ ಹಚ್ಕೊಂಡು ಬೊಟ್ಟಿಟ್ಕೊಂಡಿದ್ದೀನಿ. ಬಿಕಾಸ್ ಬಂದಾದ್ಮೇಲೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಾದಾದ್ಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ. ಸೊ ಈಗ ಭವಿಷ್ಯ ರೆಡಿ ಆದಾದಮೇಲೆ ಬಿಟ್ಬಿಟ್ಟು ಬರಬೇಕು. ಅದಕ್ಕಿಂತ ಮುಂಚೆ ಮನೆ ಮುಂದೆ ನೀರು ನಿಂತಿದೆ, ಸೊ ಅದು ಕ್ಲೀನ್ ಮಾಡಿಬಿಡ್ತೀನಿ. ಹಂಗೆ ರಂಗೋಲಿ ಒಂದು ಸ್ವಲ್ಪ ಹಾಳಾಗಿದೆ, ಸೊ ಅದನ್ನು ಹಾಕ್ಬಿಡ್ತೀನಿ. ಆ್ಯಂಡ್ ನಮ್ಮನೇಲಿ ಟಿಫನ್ ಇವತ್ತು ಚಪಾತಿ ಆ್ಯಂಡ್ ಟೊಮೆಟೊ ಗೊಜ್ಜು. ಹೊಸ ವಿಷಯ ಏನು ಅಂತ ಅಂದರೆ, ನಮ್ಮ ಭವಿಷ್ಯ ಅವತ್ತು ಒಂದಿನ ಸ್ಟೀಲ್ ಬಾಕ್ಸ್ನ ಕಳ್ದಾಕೊಂಡು ಬಂದ್ಲು ಅಲ್ವಾ ಭವಿಷ್ಯ? ಗೈಸ್, ನಮ್ಮ ಭವಿಷ್ಯ ಹೆಂಗೆ ಅಂದರೆ, ಒಂದು ಸ್ಟೀಲ್ ಬಾಕ್ಸ್ ಆಲ್ರೆಡಿ ಕಳ್ದಾಕಿದ್ದಾಳೆ. ಪುಟಾಣಿದು, ಚೆನ್ನಾಗಿತ್ತದು. ಆ್ಯಂಡ್ ನಾವು ಟಿಫನ್ ಬಾಕ್ಸ್ನ ಬೆಳಗದಕ್ಕೆ ಕೊಡು ಅಂತ ಹೇಳಿದ್ರೆ, ಬಾಕ್ಸ್ನ ಕಾಲೇಜಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ಲು. ಸೊ ಇವಾಗ ಹಳೆ ಯಾವುದೋ ಬಾಕ್ಸಲ್ಲಿ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ. ಇದು ಹಳೇದು, ಇದರಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ. ಅವಳು ಚೆನ್ನಾಗಿರೋದನ್ನ ಕಾಲೇಜಲ್ಲಿ ಬಿಟ್ಬಿಟ್ಟು ಬಂದಿದ್ದಾಳೆ. ಆ್ಯಂಡ್ ಗ್ಯಾರಂಟಿ ಇಲ್ಲ ತೊಗೊಂಡು ಹೋಗು. ಹೆಂಗಿರ್ತೀಯ ಭವಿಷ್ಯ ದಿನವೆಲ್ಲ ಹೊಟ್ಟೆ ಹಸ್ಕೊಂಡು? ಸೊ ಹೊರಗಡೆ ಎಲ್ಲ ಇದು ಹಾಡಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಅದು ಬಾಕ್ಸ್ ಮನೆಗೆ ಬರುತ್ತೋ ಅಲ್ವೋ ಅದು ಗ್ಯಾರಂಟಿ ಇಲ್ಲ. ಏನು ಮಾಡೋದು ಅರ್ಥವೇ ಆಗಲ್ಲ. ತೀರಾ ಬೈದ್ರೂ ಬಾಕ್ಸ್ ಏನು ಹಾರ್ಕೊಂಬಂದ್ಬಿಡೋದಿಲ್ಲ. ಬೈದೆ ಹೋದರೆ ಇವಳಿಗೆ ಏನು ಅನ್ಸೋದೇ ಇಲ್ಲ. ಸೊ ತಲೆ ಕೆಟ್ಟೋಗುತ್ತೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಭವಿಷ್ಯ ತಲೆನೇ ಕೆಡ್ಸ್ಕೊಳ್ಳಲ್ಲ. ಈ ಬಾಕ್ಸ್ ಕಳೆದೋಯ್ತು, ಇನ್ನೊಂದು ಕಳೆದೋಯ್ತು, ಇದಕ್ಕೆಲ್ಲ ಅಲ್ವಾ ಭವಿಷ್ಯ? ಏನಾದ್ರು ಕಳೆದೋದ್ರೆ ನೀನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ತಾನೆ? ನೋಡಿ ಗೈಸ್, ಐಲೈನರ್ ಹೆಂಗೆ ಹಾಕ್ಕೋಬೇಕು ಅಂತ ತೋರಿಸ್ತಾಳೆ ನೋಡಿ. ಓಕೆನಾ? ಹಂಗೆ ಹಾಕ್ಕೊಳ್ಳಿ. ಬಾಕ್ಸ್ನ ಕಾಲೇಜಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ. ಗೈಸ್, ಮನೆಗೆ ಬಂದು ಸುಮಾರು ಹೊತ್ತು ಆಯಿತು. ಆ್ಯಂಡ್ ಭವಿಷ್ಯ ಕಾಲ್ ಮಾಡಿದ್ಲು. ಅವಳೇನೋ ಮರ್ತು ಹೋಗ್ಬಿಟ್ಟಿದ್ದಾಳಂತೆ. ನನ್ನ ಫ್ರೆಂಡ್ಸ್ ಬರ್ತಾರೆ 10:30 ಅಷ್ಟರಲ್ಲಿ, ಸೊ ತೆಗೆದಿಟ್ಟಿರು, ಹಂಗೆ ಕೊಟ್ಟು ಕಳಿಸ್ಬಿಡು ಅಂತ ಹೇಳಿದ್ಲು. ಓಕೆ ಅಂತ ಹೇಳಿಬಿಟ್ಟು ಫೋನ್ ಇಟ್ಟೆ. ಅದಾದಮೇಲೆ ಯೂಟ್ಯೂಬ್ ಚೆಕ್ ಮಾಡ್ತೀನಿ ನಾನು. ಆ್ಯಸ್ ಯೂಶ್ವಲ್ ಕಮೆಂಟ್ ಬಂದಿದೆಯಾ, ವ್ಯೂಸ್ ಎಷ್ಟಾಗಿದೆ ಅಂತ ಎಲ್ಲ ಹೇಳಿಬಿಟ್ಟು, ಸೊ ಅದನ್ನು ಚೆಕ್ ಮಾಡ್ತಾಯಿದ್ದೆ ಗೈಸ್. ನನಗೆ ಕಮೆಂಟ್ಸ್ ಬರ್ತಿದೆ ಸುಮಾರು ದಿವಸದಿಂದ. ಸ್ನೀಸ್ ಚಾಲೆಂಜ್ ಮಾಡಿ ಅಂತ ಹೇಳಿಬಿಟ್ಟು. ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ನೀಸಿಂದ ನನಗೆ ಪ್ರಾಬ್ಲಮ್ ಆಗುತ್ತೆ, ನಾಸ್ಟ್ರಿಲ್ಸ್ ಎಲ್ಲ ಬ್ಲಾಕ್ ಆದಂಗೆ ಆಗಿಬಿಟ್ಟು ನನಗೆ ಬ್ರೀತ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಸ್ಟಿಲ್ ಅವ್ರು ಕಮೆಂಟ್ ಆಗ್ತಾ ಇದ್ದಾರೆ. ಅದಾದಮೇಲೆ ಇನ್ನೂ ಒಂದು ಕಮೆಂಟ್ ಬಂದಿದೆ, ನಿಮ್ಮ ಸ್ನೀಸ್ಗೆ ಬೇಕಾದ್ರೆ ನಾವು ಪೇ ಮಾಡ್ತೀವಿ, ಸ್ನೀಸ್ ಮಾಡಿ ಅಂತ ಹೇಳಿಬಿಟ್ಟು. ಇದು ಯಾವ ರೀತಿ ಗೈಸ್? ನನಗೆ ಗೊತ್ತಾಗ್ತಾ ಇಲ್ಲ. ಇದು ಅವರು ತಮಾಷೆಗೆ ಇರಿಟೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರಾ ಇದು ಪದೇ ಅಥವಾ ಸೀರಿಯಸ್ ಆಗಿ ಹೇಳ್ತಿದ್ದಾರಾ ಅಂತ ನನಗೆ ಗೊತ್ತಿಲ್ಲ. ಇನ್ ಕೇಸ್ ಸೀರಿಯಸ್ ಆಗಿದ್ದರೆ ನೀವು ಒಂದು ಸೀನ್ಗೆ ಎಷ್ಟು ಪೇ ಮಾಡ್ತೀರಾ, ಹೇಗೆ ಪೇ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಮಗೆ ಕಮೆಂಟಲ್ಲೇ ಡೀಟೇಲ್ಸ್ ಕಳಿಸಿ. ಹಾಗೆಯೇ ನಾವು ಅಡ್ವಾನ್ಸ್ ಆಗಿ ಕಂಪ್ಲೀಟ್ ಪೇಮೆಂಟ್ ತೊಗೋತೀವಿ. ಏಕೆಂದರೆ ಸ್ನೀಸ್ ಆದಾದಮೇಲೆ ನೀವು ಪೇ ಮಾಡಲಿಲ್ಲ ಅಂದರೆ ನಾವು ಎಲ್ಲೂ ಹೋಗಿ ಕೇಳೋಕ್ಕಾಗೋದಿಲ್ಲ. ಹಾಗೆ ನನ್ನ ಒಬ್ಬಳ ಸ್ನೀಸ್ ಅಲ್ದಿರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸ್ನೀಸ್ನು ಆ್ಯಕ್ಸೆಪ್ಟ್ ಮಾಡೋ ಹಾಗಿದ್ರೆ ಅವ್ರನ್ನೂ ಇನ್ಕ್ಲೂಡ್ ಮಾಡ್ಕೋತೀನಿ. ಸ್ನೀಸ್ ಮಾಡಿಬಿಟ್ಟು ನಿಮ್ಮದು ಏನು ದುಡ್ಡಿದೆಯೋ ಎಲ್ಲರ ಮನೆಗೂ ಲಕ್ಷ್ಮಿ ಧಾರಾಳವಾಗೇ ಹೋಗಲಿ, ನಮ್ಮ ಮನೆಗೂ ಬರಲಿ, ಅವ್ರ ಮನೆಗೂ ಹೋಗಲಿ, ಎಲ್ಲ ಖುಷಿಯಾಗಿರಲಿ ಅಂತ ಹೇಳಿ. ಲಕ್ಷ್ಮಿ ಬರ್ತಾಯಿದ್ರೆ ಯಾರು ಬೇಡ ಅಂತಾರೆ. ಹಾಗೆ ಇನ್ ಕೇಸ್ ನೀವು ಸೀರಿಯಸ್ ಆಗಿಲ್ಲ, ಇದು ತಮಾಷೆಗೆ ಹೇಳ್ತಾ ಇದ್ದೀರಾ ಅಂದರೆ ನಾನು ತಮಾಷೆ ಮಾಡಿದೆ ಅಂತ ಹೇಳಿಕೊಂಡು ಕ್ಷಮಿಸ್ಬಿಡಿ. ಇನ್ ಕೇಸ್ ಬೇಜಾರು ಮಾಡ್ಕೊಂಡಿದ್ರೆ ನೀವು ನನ್ನ ಜೋಕಿಗೆ ಅಷ್ಟೇ ಗೈಸ್. ಇವಾಗ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಹೇಳ್ತಾರಲ್ಲ, ನೀರಿಗೆ ಇಳ್ದಾದ್ಮೇಲೆ ಚಳಿ ಏನು ಮಳೆ ಏನು ಬಿಸಿಲೇನು ಒದ್ದೆ ಆಗೇ ಆಗ್ತೀವಿ ಅಷ್ಟೇ ಗೈಸ್. ನಮ್ಮ ಭವಿಷ್ಯ ಫ್ರೆಂಡ್ಸು ಬರ್ತಾರೆ ಅಂತ ಹೇಳಿದ್ರಲ್ಲ,
ಅದಕ್ಕೋಸ್ಕರನೇ ಅವ್ರಿಗೆ ಒಂಚೂರು ಏನಾದ್ರು ತಿನ್ನೋದಕ್ಕೆ ಮಾಡಿ ಕಳಿಸೋಣ ಬಿಸಿ ಬಿಸಿ ಅಂತ ಅಂದ್ಕೊಂಡೆ. ಏನಪ್ಪ ಮಾಡೋದು ಅಂತ ಥಿಂಕ್ ಮಾಡಿಬಿಟ್ಟು ಕಡೆಗೆ ನಾನು ಲಾಸ್ಟ್ ಆಪ್ಷನ್ ನಂಗೆ ಸಿಕ್ಕಿದ್ದು ಮಂಗಳೂರು ಬಜ್ಜಿ ಮಾಡಿ ಈಗ ಬರ್ತಾರೆ ತಕ್ಷಣ ಪ್ಯಾಕ್ ಮಾಡಿಬಿಟ್ಟು ವಿತ್ ದಟ್ ಗ್ರೀನ್ ಚಟ್ನಿ ಮಾಡಿಬಿಟ್ಟು ಕಳಿಸ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡಿದ್ದೀನಿ. ಅದನ್ನು ಹೆಂಗೆ ಕ್ಯಾರಿ ಮಾಡ್ತಾರೆ ಅವರು ಅಂತ ನನಗೆ ಗೊತ್ತಿಲ್ಲ. ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ನೀಟಾಗಿ ಕೊಟ್ಟು ಕಳಿಸ್ತಾ ಇದ್ದೀನಿ ಸೊ ದಟ್ ಅವರು ತಿನ್ನಲಿ ಏನಾದ್ರು ಮಧ್ಯಾಹ್ನ ಚೆನ್ನಾಗಿರೋದು ಅಂತ. ಗೈಸ್ ಟೈಮ್ ಒಂದು 2:30-3 ಗಂಟೆ ಆಗ್ತಾ ಬಂತು. ಆ್ಯಂಡ್ ಇವತ್ತು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಟೈಮ್ ಆಯಿತು. ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗೋಷ್ಟರಲ್ಲಿ. ಅದಕ್ಕಾಗಿ ಇವಾಗ ನಾನು ಮಸಾಲೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತರಕಾರಿ ಹಾಕಿಬಿಟ್ಟು ಒಂದು ಸ್ವಲ್ಪ ಈಸಿಯಾಗಿ ಆಗೋಗುತ್ತೆ ಅಂತ. ಆ್ಯಂಡ್ ನನಗೂ ತಿನ್ಬೇಕು ಅನ್ನಿಸ್ತಿತ್ತು ಉಪ್ಪಿಟ್ಟು, ಅದಕ್ಕೋಸ್ಕರ. ಆ್ಯಂಡ್ ಭವಿಷ್ಯ ಕಾಲೇಜಿಂದ ಅವ್ರ ಫ್ರೆಂಡ್ಸ್ ಬರಲಿಲ್ಲ. ಭವಿಷ್ಯನೇ ಬಂದು ಮಾಡಿರೋ ತಿಂಡಿನ ತೊಗೊಂಡು ಹೋದ್ಲು. ಹಾಗೇನೆ ಒಂದು ಚಿಕ್ಕ ವಿಡಿಯೋ ಮಾಡಿಬಿಟ್ಟು ಕಳಿಸಿದ್ದಾಳೆ. ಅವಳು ಮತ್ತು ಅವಳ ಫ್ರೆಂಡ್ಸು ತಿಂದ್ಬಿಟ್ಟು ಹಲೋ ಮಮ್ಮಿ ಬಂದಿದ್ದೆ. ಆಂಟಿ so yummy, very yummy. Juice also very nice. And Bhavisha spilled juice everywhere. No, you spilled it No. everywhere. It was so nice, mummy. Thank you, auntie. Yes. Bye. On. Hi auntie, this is me Dalia. These people didn't want me to be in the video, so now I'm making a video myself and sending it to you. I loved your, what is it? Boldu vada. Mangalore bhaji, very yummy. The chutney amazing. And this is very refreshing. I am not giving it to you. On a hot day like this is what we needed. Thank you auntie. Thank you auntie. Bye. Thank you so much for sending those cute videos. I felt very happy. ನಿಮಗೆ ಕಳಿಸಿರೋದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಭವಿಷ್ಯ ಬಂದಾದ್ಮೇಲೆ ಮಾಡ್ತಾಯಿದ್ದೀನಿ. ಇವಾಗ ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗೋ ವಿಡಿಯೋ ಹಾಕಬೇಕು. ಇನ್ ಬಿಟ್ವೀನ್ ಹಾಕಲೇಬೇಕಾಯಿತು ಬಿಕಾಸ್ ನಾನು ಥ್ಯಾಂಕ್ ಯು ಅಂತ ಹೇಳಿರಲಿಲ್ಲ ವಿಡಿಯೋನಲ್ಲಿ. ಅದಕ್ಕಾಗಿ ಥ್ಯಾಂಕ್ ಯು ಫಾರ್ ಅಪ್ರಿಷಿಯೇಟಿಂಗ್. ಗೈಸ್ ಆಲ್ರೆಡಿ ಸಂಜೆ ಆಗಿದೆ. ಭವಿಷ್ಯನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಈ ಕಡೆ ಫುಲ್ಲು ಜೋರಾಗಿ ಹಾಡಾಕ್ಬಿಟ್ಟಿದ್ದಾರೆ. ಐ ಹೋಪ್ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಬಂದಾದಮೇಲೆ ನಾನು ನಿಮಗೆ ಒಂದು ಸ್ನ್ಯಾಕ್ ಮಾಡೋದು ಹೇಳ್ಕೊಡ್ತೀನಿ. ಮೊದಲು ಭವಿಷ್ಯನ ಕರ್ಕೊಂಡ್ಬಂದ್ಬಿಡ್ತೀನಿ ಗೈಸ್. ಏನಮ್ಮ ಮಾಡ್ತಿದ್ಯಾ? ಮೇಕಪ್ ಮಾಡ್ದ ಜನರಿಗೆ. ಓಕೆ ಇವಾಗ ಭವಿಷ್ಯಂಗೆ ಏನೋ ಒಂದು ಮಾಡಿಕೊಡ್ತೀನಿ. ಎಗ್ದು ಅಂತ ಹೇಳಿದ್ನಲ್ಲ, ಸೊ ಅದನ್ನು ಮಾಡ್ತೀನಿ. ಭವಿಷ್ಯ ಮೊಟ್ಟೆ ತಿನ್ನು ಅಂದರೆ ಹಾಗೆ ತಿನ್ನೋದಿಲ್ಲ. ಸೊ ಏನಾದ್ರು ಮಾಡಿಕೊಡ್ತೀನಿ ತಿಂತೀಯಾ ಅಂತ ಕೇಳಿದೆ. ಹ್ಞೂ ಅಂತ ಹೇಳಿದ್ದಾಳೆ. ಸೊ ಅದಕ್ಕಾಗಿ ಫಸ್ಟ್ ಥಿಂಗ್ ನೀವು ಮಾಡ್ಕೋಬೇಕಾಗಿರೋದು, ನಾನು ಆಲ್ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ, ಟೊಮ್ಯಾಟೊ ಗೊಜ್ಜು. ನೀವು ಎಣ್ಣೆಗೆ ಸಾಸಿವೆ, ಆನಿಯನು, ಟೊಮ್ಯಾಟೊ, ಸ್ವಲ್ಪ ಬೇಕಾದರೆ ಬೆಳ್ಳುಳ್ಳಿ, ಅದಕ್ಕೆ ಖಾರದ ಪುಡಿ, ಉಪ್ಪು, ಚಿಕನ್ ಮಸಾಲ, ಅದು ಇದು ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸಣ್ಣ ಗ್ರೇವಿ ಥರ ಮಾಡ್ಕೊಳ್ಳಿ. ಓಕೆನಾ? ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಈಗ ಎಗ್ನ ಬಾಯ್ಲ್ ಮಾಡಿಕೊಂಡು ಅದನ್ನು ಸುಲ್ಕೊಂಡು ಇಟ್ಕೋಬೇಕು. ನಾನಿವಾಗ ಮಾಡ್ತಾ ಇರೋದು ಎಗ್ ಪಪ್ಸ್ ಥರ ಗೈಸ್. ಸೊ 2 ಎಗ್ ಪಪ್ಸ್ ಆಗೋ ಥರ ಮಾಡ್ತಾಯಿದ್ದೀನಿ. ಒಂದು ಅವ್ರ ಅಪ್ಪಂಗೆ, ಇನ್ನೊಂದು ಭವಿಷ್ಯಂಗೆ. ಇವಾಗ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಎಷ್ಟು ಬೇಕೋ ಗೈಸ್ ಅಷ್ಟು ತೊಗೊಳ್ಳಿ. ಅದಕ್ಕೇ ಒಂಚೂರು ಸಾಲ್ಟು ಮತ್ತು ಆಯಿಲ್ ಹಾಕ್ಕೊಂಡು ಕಲಿಸ್ಕೊಂಬಿಡಿ. ಚಪಾತಿ ಹಿಟ್ಟು ಕಲಿಸ್ಕೊತೀರಲ್ಲ ಆ ಹದಕ್ಕೆ ಕಲಿಸ್ಕೊಳ್ಳಿ. ಇಷ್ಟು ದೊಡ್ಡ ಉಂಡೆ ಕಲಿಸ್ಕೊಂಡಿದ್ದೀನಿ ಮೈದಾ ಹಿಟ್ಟದು. ಈಗ ಏನು ಮಾಡಬೇಕು ಅಂತ ಅಂದರೆ, ಇನ್ನೊಂದು ಸೈಡಲ್ಲಿ ಈಗ ನಾನು ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ಗೆ ಆಯಿಲ್ ಹಾಕ್ಕೊಂಡು 3 ಸ್ಪೂನಷ್ಟೇ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಪೇಸ್ಟ್ ಥರ ಆಗಬೇಕು ಗೈಸ್, ಬಟರ್ ಥರ ಕಾಣಿಸುತ್ತೆ. ಒಂದು ನಿಮಿಷ ನೋಡಿ ಗೈಸ್, ಕಾರ್ನ್ಫ್ಲೋರು ಮತ್ತು ಆಯಿಲ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳಿ. ಓಕೆನಾ? ಓಕೆ ಗೈಸ್, ಇವಾಗ ಹಿಟ್ಟೇನಿದೆ ಅದನ್ನು ಲಟ್ಟಿಸ್ಕೊಂಬಿಡೋಣ. ಮೇಲಿಂದ ತೋರಿಸೋದಕ್ಕೆ ಯಾರೂ ವಿಡಿಯೋಗ್ರಾಫರ್ ಅಂದರೆ ವಿಡಿಯೋ ತೆಗೆಯೋದಕ್ಕೆ ಯಾರೂ ಇಲ್ಲ.
ಭವಿಷ್ಯಂಗೆ ಸುಸ್ತಾಗಿರುತ್ತೆ, ಅವಳಿಗೆ ಹೇಳಿದ್ರೆ ಅವಳು ಮಾಡಲ್ಲ, ಅದಕ್ಕೆ ನಾನು ಹಿಂಗಿಟ್ಬಿಟ್ಟು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ. ಈಗ ಎಷ್ಟು ತೆಳ್ಳಗಾಗುತ್ತೋ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲಕ್ಕೆ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನಾವು ಇದಾದಾದ್ಮೇಲೆ ಈ ಥರ. ಸೊ ಈಗೇನು ಮಾಡಬೇಕು ನಾವು, ಕಾರ್ನ್ಫ್ಲೋರ್ ಮತ್ತು ಆಯಿಲ್ದು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಇದನ್ನು ನಾವು ಹೀಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಬೇಕು. ನೀಟಾಗಿ ಎಲ್ಲ ಕಡೆ ಆಗೋ ಥರ ಮಾಡಿ ಫೋಲ್ಡ್ ಮಾಡಬೇಕು. ರೋಲ್ ಮಾಡ್ಕೊಳ್ಳಿ. ಈಗ ಇದನ್ನು ಇನ್ನೊಂದು ಸರಿ ಲಟ್ಟಿಸ್ಕೋಬೇಕು. ಇನ್ನೊಂದು ಸರಿ ಹಿಂಗೆ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ತಿರ್ಗಾ ಇನ್ನೊಂದು ಲೇಯರ್ ಕಾರ್ನ್ಫ್ಲೋರ್ ಮತ್ತು ಆಯಿಲ್ ಮಿಕ್ಸ್ನ ಹಾಕ್ಕೋಬೇಕು. ಹಾಕ್ಕೊಂಡು ಈ ಸರಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಈಗ ತಿರ್ಗಾ ರೋಲ್ ಮಾಡಿ. ಓಕೆ, ಹಿಂಗಾಗಿದೆ. ಸೊ ಇದನ್ನು ಹಾಫ್ಗೆ ಹಿಂಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಇದನ್ನು ನಾವೀಗ 2 ಪಪ್ಸ್ ಥರ ಮಾಡ್ತಾ ಇರೋದು. ಸೊ 2 ಡಿವೈಡ್ ಮಾಡ್ಕೊಳ್ಳಿ ಹಾಫ್ಗೆ. ಸೊ ಇದೊಂದಾಗುತ್ತೆ ಆ್ಯಂಡ್ ಇದೊಂದಾಗುತ್ತೆ. ಇದನ್ನು ಲಟ್ಟಿಸ್ಕೊಂಬಿಡಿ. ಇಷ್ಟೊಂದು ಸರಿ ಲಟ್ಟಿಸ್ಕೊಂಡ್ರೆ ಅದು ಕ್ರಿಸ್ಪಿಯಾಗೆ ಬರೋದು. ನೋಡಿ 2 ಮಾಡ್ಕೊಂಡಿದ್ದೀನಿ ಈ ಥರದ್ದು. ಇನ್ನೊಂದು ಇಲ್ಲಿದೆ. ಟೊಮೆಟೊ ಗೊಜ್ಜು ಅಂತ ಹೇಳಿದ್ನಲ್ಲ, 2ಕ್ಕೂ ಮಧ್ಯದಲ್ಲಿ ಚೂರು ಹಾಕೋತಾ ಇದ್ದೀನಿ. ಸಾಕಾಗುತ್ತೆ. ಮೊಟ್ಟೆನ ನಾನು ಹೀಗೆ ನೀಟಾಗಿ ಕಟ್ ಮಾಡಿ ಸ್ಲೈಸ್ ಥರ ಇಟ್ಕೋತಾ ಇದ್ದೀನಿ. ಸೊ ಈ ಥರ 2 ಮಾಡಿಕೊಂಡು ಇವಾಗ ನೀಟಾಗೆ ಕವರ್ ಮಾಡ್ಕೊಂಬಿಡಿ ಗೈಸ್. ಸೊ ನಿಮ್ಗೆ ಹೆಂಗಾಗುತ್ತೋ ಹಾಗೆ ಸ್ವಲ್ಪ ಸ್ಟ್ರೆಚ್ ಮಾಡಿ ಹೀಗೆ ಪ್ಯಾಕ್ ಮಾಡ್ಕೊಳ್ಳೋ ಥರ. ಓಕೆ, ಆಮೇಲೆ ಕಡೆಯಿಂದ ಹೋಗಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಪಿಂಚ್ ಮಾಡಿ, ಸೊ ದಟ್ ಏನಾದರೂ ಬಿಟ್ಕೊಳ್ಬಿಟ್ರೆ ಎಣ್ಣೆಗೆ ಹಾಕಿದಾಗ ಬೈಂಡಿಂಗ್ ಬಿಟ್ಕೋಬಾರ್ದು. ಅದಕ್ಕೆ 2 ಬುತ್ತಿ ಥರ ಆಗಿದೆ. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ಶೇಪ್ಲೆಸ್ ಆಗೋಗ್ಬಿಟ್ಟಿದೆ ಈ ಬುತ್ತಿ. ಏನು ಅಂದ್ಕೋಬೇಡಿ, ಈ ಪ್ಯಾಕೆಟ್ ಶೇಪ್ಲೆಸ್ ಆಗಿದೆ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ. ಇವಾಗ ಇದೆರಡನ್ನೂ ನಾನು ಫ್ರೈ ಮಾಡೋದಕ್ಕೆ ಇಡಬೇಕು. ಸೊ ಎಣ್ಣೆ ಕಾದಿದೆ, ಫ್ರೈ ಮಾಡೋದಕ್ಕೆ ಇಡೋಣ. ದಿಸ್ ವಿಲ್ ಗೋ ಹಿಯರ್. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಆಗಿಬಿಡ್ಲಿ ಗೋಲ್ಡನ್ ಬ್ರೌನ್ ಥರ. ಅದಾದಾದಮೇಲೆ ತೆಗಿಬೇಕು ಗೈಸ್. ಎಗ್ ಪಾಕೆಟ್ಸ್ ಮತ್ತು ಈ ಚಟ್ನಿ ರೆಡಿ ಇದೆ. ಆ್ಯಂಡ್ ಇದನ್ನು ಹಾಫಿಗೆ ಹಿಂಗೆ ಕಟ್ ಮಾಡಿಬಿಟ್ಟು ಆಮೇಲೆ ಭವಿಷ್ಯಂಗೆ ಕೊಡ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿತ್ತು ಗೊತ್ತಾ. ಇವಾಗ ಹಿಂಗೆ ಕಟ್ ಮಾಡಿದ್ದೀನಿ. ಈಗ ಭವಿಷ್ಯಂಗೆ ಕೊಡೋಣ, ನೋಡೋಣ ಅವಳೇನಂತಾಳೆ. ತಿಂದು ನೋಡಿ ಹೇಳಿ ಮೇಡಮ್. ಈಗ ನಮ್ಮ ಭವಿಷ್ಯ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳ್ತಾಳೆ. ಏಯ್ ಚಟ್ನಿ ನಾಳೆನೇ ಕೊಡು, ನನ್ನ ಫ್ರೆಂಡ್ಸ್ಗೆಲ್ಲಾಗೂ ಇಷ್ಟ ಆಯಿತು. ದಿನ ಮಾಡ್ಕೊಡ್ತೀನಿ ಭವಿಷ್ಯ, ಆ್ಯಕ್ಚುಲಿ ದಿನ ಮಾಡ್ಕೊಡ್ತೀನಿ. ನಿಜ, ದಿನ ತಿಂದರೆ ಒಳ್ಳೇದಲ್ಲ ಚಟ್ನಿ. ಕ್ರಿಸ್ಪಿ ಆಗಿದೆಯಾ ಔಟ್ ಆಫ್ ಪಾರ್ಟು? ನಿಧಾನ. ಹೆಂಗಿದೆ? ನಿಜ ಚೆನ್ನಾಗಿದೆಯಾ? ಈ ಥರದ್ದೇ ವೆಜ್ ಪಪ್ಸ್ ಥರ ಮಾಡಿಕೊಟ್ರು ತಿಂತೀಯ ಅಲ್ವಾ ಕಾಲೇಜ್ಗೆ? ನಾಟಕ ಆಡ್ತಿದ್ಯಾ ನಿಜಾನ? ಗೈಸ್ ಭವಿಷ್ಯಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಭವಿಷ್ಯ ಇವಾಗ ನಿಂಗೆ ಒಂದು ಹೇಳಬೇಕು. ಏನು ಗೊತ್ತಾ, ಬೆಳಗ್ಗೆ ಬಂದಲ್ಲ ಕಾಲೇಜಿಗೆ ಬಿಟ್ಬಿಟ್ಟು ನಿನ್ನನ್ನು, ಅದಾದಾದ್ಮೇಲೆ ಯೂಟ್ಯೂಬ್ನ ಚೆಕ್ ಮಾಡ್ತೀನಲ್ಲ ನಾನು. ಕಮೆಂಟ್ ಯಾವಾಗಲೂ ಬಿಡು, ಕಮೆಂಟ್ ಯಾವಾಗಲೂ ಬರುತ್ತೆ ಅಲ್ಲ ಭವಿಷ್ಯ, ನೋಡ್ತೀನಲ್ಲ. ಸೊ ಇವತ್ತೇನಂತ ಕಮೆಂಟ್ ಬಂದಿದೆ ಗೊತ್ತಾ? ಪ್ಲೀಸ್ ಡೂ ಸ್ನೀಸ್ ಚಾಲೆಂಜ್, ಅ ಚಾಲೆಂಜ್ ಇಫ್ ಯು ವಾಂಟ್ ಐ ಕ್ಯಾನ್ ಪೇ ಫಾರ್ ದಟ್ ಅಂತ. ನೀನೇನು ಹೇಳ್ತೀಯ ಇದಕ್ಕೆ? ವಾಟ್ ಈಸ್
ವಾಟ್ ಈಸ್ ಯೋರ್ ಒಪಿನಿಯನ್ ಅಬೌಟ್ ಗಿವ್ ಹರ್ ಹರ್ರಲ್ಲ, ಹರ್ರೋ ಹೀನೋ ನಮಗೆ ಗೊತ್ತಿಲ್ಲ, ಬಟ್ ತಲೆ ಮೇಲೆ ಕೂತ್ಕೊಂಡಂಗೆ ದಿನ ಕಮೆಂಟ್ಸು ಗೊತ್ತಾ, ಸ್ನೀಸ್ ಮಾಡಿ ಅಂತ ಹೇಳಿಬಿಟ್ಟು ಫೈನ್ ಅಲ್ವಾ? ಪೇ ಮಾಡಿದ್ರೆ ಪುಟ್ ಯುವರ್ QR. ಹಾಂ, ಏನಿದೆಯೋ ನಿಮ್ಮದು ಫಸ್ಟು ಪೇ ಮಾಡಿಬಿಡಿ, ಆಮೇಲೆ ಅಕ್ಷಿ ಮಾಡ್ತಾ ಕೂತ್ಕೋತೀವಿ ನಾವು, ಅಲ್ವಾ ಭವಿಷ್ಯ? ನಮ್ಮ ಭವಿಷ್ಯ ಮ್ಯಾಕ್ಸಿಮಮ್ ಮಾಡ್ತಾಳೆ ಬೇಕಾದರೆ. ಚೆನ್ನಾಗಿದೆಯಾ? ಓಕೆ ಗೈಸ್, ಆಮೇಲೆ ನಮ್ಮ ಯಜಮಾನ್ರು ಬಂದಾದ್ಮೇಲೆ ಏನಾದ್ರು ಕ್ವೆಶ್ಚನ್ ಅಥವಾ ಏನಾದ್ರು ಗಾದೆ ಏನಾದ್ರು ಇದ್ದರೆ ಹೇಳಿಬಿಟ್ಟು ಆಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಇವಾಗ ಭವಿಷ್ಯ ತಿಂತಾಳನ್ನ ನೋಡ್ಕೊಂಡು ಕೂತ್ಕೋತೀನಿ. ಓಕೆ ಗೈಸ್, ಇವಾಗ ಮಕ್ಕ ಕಾಣಂಗೆ ಕೂತ್ಕೊಳ್ಳಿ. ಗೈಸ್, ಇವಾಗ ವ್ಲಾಗ್ನ ಎಂಡ್ ಮಾಡೋ ಮುಂಚೆ ಒಂದು ಕ್ವೆಶ್ಚನ್ ಕೇಳೋಣ ಅಂದ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಬಂದರು. ಸೊ ಕ್ವೆಶ್ಚನ್ ಏನು ಅಂದರೆ, ನ್ಯಾಷನಲ್ ಆ್ಯಂಥಮ್ ಯಾರು ಬರೆದಿರೋದು ಅಂತ ಅಲ್ಲ, ಅದಲ್ಲ ಕ್ವೆಶ್ಚನ್ನು. ನ್ಯಾಷನಲ್ ಆ್ಯಂಥಮ್ನ ಯಾವಾಗ ಲೀಗಲ್ಲಾಗೆ ನ್ಯಾಷನಲ್ ಆ್ಯಂಥಮ್ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್? 1949. ಡೇಟ್ ಏನಾದ್ರು ನೆನಪಿದೆಯಾ? November 1st, 30. ಆಗಸ್ಟ್. ಇಯರ್ ತಪ್ಪಿದೆ, ಇಯರು ತಪ್ಪಿದೆ, ಒಟ್ಟು 1949 ಓಕೆನಾ? ಇಯರ್ ತಪ್ಪಿದೆ ಹೇಳಿದ್ನಲ್ಲ. 19 ಕರೆಕ್ಟಾ? 19 ಕರೆಕ್ಟ್. 1953. ಅದಾದ್ಮೇಲೆ ಅದಕ್ಕೆ ಮುಂಚೆ ಎಲ್ಲ ಕೇಳ್ಬಿಡ್ರಿ ಒಂದೊಂದು. ಅದಕ್ಕೆ 1950. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು 1950ನಲ್ಲಿ ಹಿಂದಿ ವರ್ಷನ್ನು ತೋರಿಸಿ. ಆ್ಯಕ್ಚುಲಿ ಒಂದು ನಿಮಿಷ ತಾಳು, ರವೀಂದ್ರನಾಥ್ ಟ್ಯಾಗೋರ್ ಅವರು ಬೆಂಗಾಲಿನಲ್ಲಿ ಬರೆದ್ರು. ಫಸ್ಟು ಹೌದು, ಫಸ್ಟ್ ಆಡಿದ್ದವರು 1911ನಲ್ಲಿ ಪಬ್ಲಿಕಲ್ಲಿ ಹಾಡಿದ್ರು. ಆದರೆ ನ್ಯಾಷನಲ್ ಆ್ಯಂಥಮ್ ಅಂತ ಹೇಳಿಬಿಟ್ಟು ಅದನ್ನು ಕನ್ಸಿಡರ್ ಮಾಡಿರಲಿಲ್ಲ. ಅದಾದಮೇಲೆ 1950 ಜನವರಿ 24ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಹಿಂದಿ ವರ್ಷನ್ ಆಫ್ ನ್ಯಾಷನಲ್ ಆ್ಯಂಥಮ್ನ ನಮ್ಮ ನ್ಯಾಷನಲ್ ಆ್ಯಂಥಮ್ ಅಂತ ಅಡಾಪ್ಟ್ ಮಾಡಿಕೊಂಡ್ರು. ನಮ್ಮ ಭವಿಷ್ಯ ಏನೋ ಕ್ರಿಯೇಟಿವಿಟಿ ತೋರಿಸ್ತಾಳೆ ಅವಳದು, ಹೆಂಗೆ ಮಾಡಿದ್ದಾಳೆ ಅಂತ. ಗೈಸ್, ನಮ್ಮ ಡಾನ್ಸ್ ಸರ್ದು ಬರ್ಡೇ ಇನ್ನೊಂದು ಸ್ವಲ್ಪ ದಿನದಲ್ಲಿ, ಅದಕ್ಕೆ ಮಾಡಿದ್ದೆ. ಅವ್ರ ಹೆಸರು ತೋರಿಸಲ್ಲ, ಇದು ನೋಡಿ. ಉಲ್ಟಾ ಬರಲ್ಲ, ನನ್ನ ಸೆಟ್ ಆಗಿದೆ ನೋಡಿ. ಇದು ಹ್ಯಾಪಿ ಬರ್ಡೇ ಅವ್ರ ಹೆಸರು, ಇದು ಕೆಳಗಡೆ ಸರ್ ಅಂತ ಇದೆ ಆಯ್ತಾ. ಅದಾದ್ಮೇಲೆ ಇಲ್ಲಿ ಹಿಂಗಿದೆಯಲ್ಲ, ಇದು ಬರ್ದಿದೆ ನೋಡಿ. ಇಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಡಿಕ್ಕಿ ಅಂತ ಕುಣಿಯುತ್ತದು. ಇಲ್ಲಿ ನೋಡಿ, ಡ್ಯಾನ್ಸ್ ಬಿಡಿ ಆಡುತ್ತೆ ಹಿಂಗೆ 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 ಇಲ್ಲೇನೋ ಬರ್ದಿದ್ದೀನಿ, ಅದೇ ಇಲ್ಲೇನೋ ಬರ್ದಿದ್ದೀನಿ ಅಷ್ಟೇ. ಆದರೆ ಇದು ಬಂದ್ಬಿಟ್ಟು ನಮ್ಮ ಸರ್ವ ಡ್ಯಾನ್ಸ್ ಆಡುತ್ತೆ. ಸರಿ, ಕೊಡ್ತೀನಿ. ಓಕೆ ಗೈಸ್, ಸರಿ ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಒಂದ್ಸರಿ ಅಕ್ಷಿ ಅಂದ್ಬಿಡು. ಬಿರಿಯಾನಿ ತಿನ್ನೋದಿದ್ದೀವಿ ಗೈಸ್. ನಮ್ಮ ಭವಿಷ್ಯ ಹಂಗೆ ಫೇವ್ರೇಟ್ ಬಿರಿಯಾನಿ ತಂದಿದ್ದಾರೆ ನಮ್ಮ ಯಜಮಾನ್ರು, ಚಿಕನ್ ಬಿರಿಯಾನಿ. ಬಾಯ್ ಗೈಸ್. ಬಾಯ್ ಬಾಯ್ ಗೈಸ್.